press the bell icon on the YouTube app and never miss another update. Hi students, welcome to the online class. Today also we are going to continue the competitive questions of the chapter differential equations. I hope that you have solved by yourself some of the level 1 and level 2 questions. So we shall solve some level 2 and level 3 questions from question number 91. So now here is question number 92. So that is question number 92. We have to find the solution of x into dx plus y into dy equal to x square y into dy minus xy square into dx. ಬಲಗಡೆಗಿರೋ dx ಅನ್ನ ಎಡಗಡೆಗೆ ತಗೊಂಡೋಗಿ dx ಮತ್ತೆ x ಅನ್ನ ಕಾಮನ್ ತೆಕ್ಕೊಳ್ಳಿ. ಸೊ dy ಟರ್ಮ್ ಬಲಗಡೆಗೆ ತಂದು ಅದರಲ್ಲಿ y ನ ಕಾಮನ್ ಮತ್ತೆ dy ಕಾಮನ್ ತೆಗೆದು ವೇರಿಯಬಲ್ ಸಪರೇಬಲ್ ಫಾರ್ಮ್ ಅಲ್ಲಿ ಅದನ್ನ ಸಾಲ್ವ್ ಮಾಡ್ಕೋಬೇಕು. ಸೊ x ಮೈನಸ್ ಎಡಗಡೆಗೆ ಬಂದ್ರೆ x y ಸ್ಕ್ವೇರ್, x ಕಾಮನ್ ತೆಗೆದ್ರೆ ಇಟ್ ಬಿಕಮ್ಸ್ 1 ಪ್ಲಸ್ y ಸ್ಕ್ವೇರ್ ಇಂಟು dx. 1x ಇಂಟು ಕ್ವಶನ್ ನಂಬರ್ 92. ಸೊ x ಕಾಮನ್ ತೆಗೆದ್ರೆ 1 ಪ್ಲಸ್ y ಸ್ಕ್ವೇರ್ ಇಂಟು dx. ಸೊ ಈಕ್ವಲ್ ಟು ಅದೇ ತರನೇ y ಕಾಮನ್ ತೆಗೆದ್ರೆ ಇಟ್ ಬಿಕಮ್ಸ್ x ಸ್ಕ್ವೇರ್ ಮೈನಸ್ 1 ಇಂಟು dy. We have to separate the variables. dy ಜೊತೆ y ಫಂಕ್ಷನ್ ಬರಬೇಕು. ಸೊ ನಾವು y ಇಂಟು dy, ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅಂದ್ರೆ ವೇರಿಯಬಲ್ಸ್ ಗಳನ್ನ ಸಪರೇಟ್ ಮಾಡ್ಕೊಳ್ತಾ ಇದೀವಿ. ಅದೇ ತರನೇ x ಇಂಟು dx ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ 1. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಕ್ವಾಡ್ರಾಟಿಕ್ ಇದೆ, ನ್ಯೂಮರೇಟರ್ ಅಲ್ಲಿ ಲೀನಿಯರ್ ಇದೆ ಎರಡೂ ಕಡೆಗೂ. ಹಾಗಾಗಿ ಇದರ ಡೆರಿವೇಟಿವ್ ಪಾರ್ಟ್ ಅಂತ ಅರ್ಥ. y ಸ್ಕ್ವೇರ್ ಡೆರಿವೇಟಿವ್ ಇಸ್ 2y, ಇಲ್ಲೂ ಕೂಡ x ಸ್ಕ್ವೇರ್ ಡೆರಿವೇಟಿವ್ 2x. ಹಾಗಾಗಿ ಎರಡೂ ಕಡೆಗೂ ಯು ಮಲ್ಟಿಪ್ಲೈ ಬೈ 2, ಎರಡೂ ಕಡೆಗೂ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೊ ಡಿವೈಡೆಡ್ ಬೈ x ಸ್ಕ್ವೇರ್ ಮೈನಸ್ 1 ಇಂಟು dx. ಎರಡೂ ಕಡೆಗೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ 2 ನ. ಸೊ ನಾವು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್, ದಟ್ ಈಸ್ ಇವಾಗ ಇಂಟಿಗ್ರೇಷನ್ ಮಾಡಿ, ನಾವು ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ f dash of y divided by f of y, which is nothing but log f of y. Log modulus of 1 plus y square equal to log modulus of x square minus 1 plus you take the integral constant. ಅವ್ರು ಕೊಟ್ಟಿರೋದು ಆಪ್ಷನ್ ನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ 1 ಪ್ಲಸ್ ವೈ ಸ್ಕ್ವೇರ್ ಜೊತೆ ಆ ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ಅವ್ರು ತಗೊಂಡಿದ್ದಾರೆ. ಹಾಗಾಗಿ ನಾವೇನ್ ಮಾಡೋಣ, ಇದಕ್ಕೆ ಇಂಟಿಗ್ರಲ್ ಕಾನ್ಸ್ಟೆಂಟ್ ಅನ್ನ ಆಡ್ ಮಾಡ್ಕೊಳ್ಳಿ. ಲಾಗ್ ಸಿ ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂದ್ರೆ ಲಾಗ್ ಎಂ ಇಂಟು ಎನ್, ಎರಡೂ ಕಡೆ ದಟ್ ಈಸ್ ಲಾಗ್ ಎಂ ಇಂಟು ಎನ್ ಅಂದ್ರೆ ಸಿ ಆಫ್ 1 ಪ್ಲಸ್ ವೈ ಸ್ಕ್ವೇರ್. ಸೊ ನಾವು ದಿಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ x square minus 1. So therefore x square minus 1 equal to c into 1 plus y square. So that is the solution of the given DE. That is the answer. It is in the first option. Now question number 93. So question number 93 gona. That is if y of x andre y is a function in terms of x ಅಂತ ಅರ್ಥ, is the solution of the differential equation. So that is where x not equal to minus 2 ಕೊಟ್ಟಿದ್ದಾರೆ, and ಇಲ್ಲಿ particular solution ಗೆ y of 0 equal to 0 means that when x equal to 0 then y value 0. ಅದನ್ನ ಹಾಕೊಂಡು c ನ ಕಂಡಿಡ್ಕೋಬೇಕು. ಆ c ನ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಆ ಬಂದಿರುವಂತ ಏನ್ ಸೊಲ್ಯೂಷನ್ ಕರ್ವ್ ಇದೆ ಅಲ್ಲ, we have to put x equal to minus 4. x ಜಾಗಕ್ಕೆ minus 4 ಹಾಕಿ ಆ y ವ್ಯಾಲ್ಯೂನ ಕಂಡಿಡ್ಕೋಬೇಕು. ಸೊ then we get the answer, that is dy by dx equal to x plus 2. ಅದನ್ನೇನ್ ಮಾಡಬೇಕು, ಬಲಗಡೆ ಭಾಗದಲ್ಲಿ ಏನಿದೆ ಅಲ್ಲ ಕ್ವಾಡ್ರಾಟಿಕ್, ಅದನ್ನ
ಹೋಲ್ ಸ್ಕ್ವೇರಿಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ದಟ್ ಈಸ್ ಎಕ್ಸ್ ಪ್ಲಸ್ 2 ಇಂಟು ಡಿ ವೈ ಬೈ ಡಿ ಎಕ್ಸ್. ಅವ್ರೇನು ಕ್ವಾಡ್ರಾಟಿಕ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಥಿಂಕ್ ಇಟ್ ಬಿಕಮ್ಸ್ ಎಕ್ಸ್ ಪ್ಲಸ್ 2 4x ಕೊಟ್ಟಿದ್ದಾರೆ. ಸೊ ದೌ ಯು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್, ದಟ್ ಈಸ್ -9. ಸೊ +4 -4 ಅಂದರೆ -13. ನಾವು x plus 2 into dy by dx, it is equal to x plus 2 whole square minus 13. X plus 2 whole square minus 13. Therefore, dy by dx, it is equal to x plus 2 ಒಂದಾಗುತ್ತೆ, x plus 2 minus 13 divided by x plus 2. ಸೊ ಈಗ ಬಲಗಡೆ ಭಾಗ ಎಲ್ಲ ಫಂಕ್ಷನ್ ಎಕ್ಸ್ ಅಲ್ಲಿ ಇದೆ, ಸೊ ಎಡಗಡೆ ಭಾಗ y ಇದೆ. ವೇರಿಯಬಲ್ಸ್ ಗಳನ್ನ ಸಪರೇಟ್ ಮಾಡ್ಕೊಳ್ಳಿ. ನಾವು ದಟ್ ಈಸ್ ಎಕ್ಸ್ ಪವರ್ 1 ಪ್ಲಸ್ 2 ಇಂಟು 1 ಮೈನಸ್ 13 ಇಂಟು 1 ಬೈ ಎಕ್ಸ್ ಪ್ಲಸ್ 2 ಇಂಟು ಡಿ ಎಕ್ಸ್. ಈ ತರ ವೇರಿಯಬಲ್ಸ್ ಗಳನ್ನ ಸಪರೇಟ್ ಮಾಡಾದ್ಮೇಲೆ ಸೊ ನಾವು ಇಂಟಿಗ್ರೇಷನ್ ಮಾಡ್ಕೋಬೇಕು. ಇಂಟಿಗ್ರಲ್ ಆಫ್ ಡಿ ವೈ ಈಸ್ ನಥಿಂಗ್ ಬಟ್ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 plus 2x minus 13 into log of x plus 2. So divided by x coefficient is 1 plus c. So ಈಗ ಆ c ವ್ಯಾಲ್ಯೂ ನ ಕಂಡುಹಿಡಿಲಿಕ್ಕೆ ಅವರೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಸೊ y of 0 equal to 0 ಅಂತ ಕೊಟ್ಟಿದ್ದಾರೆ. when x equal to 0 we have y equal to 0. x 0 ಹಾಕಿದಾಗ y ವ್ಯಾಲ್ಯೂ ಕೂಡ ನಮಗೆ 0ನೇ ಇದೆ. ಹಾಗಾಗಿ ಪುಟ್ x equal to 0 and y equal to 0, then we get c ವ್ಯಾಲ್ಯೂ. c ನ ಕಂಡಿಡ್ಕೊಳ್ಳಿ. ಸೊ ಅವಾಗ ನಮಗೆ c ವ್ಯಾಲ್ಯೂ ಏನ್ ಬರುತ್ತೆ ನೋಡಿ. ಸೊ ಪುಟ್ x equal to 0 and y equal to 0, then ಇದು 0 ಆಯ್ತು, ಇದು 0, ಅದು 0, ಅದೊಂದು ಟರ್ಮ್ ಉಳ್ಕೊಳ್ಳುತ್ತೆ. ದಟ್ ಈಸ್ ಸಿ ಈಕ್ವಲ್ ಟು -13, ಎಡಗಡೆಗೆ ಬಂದ್ರೆ +13 ಇಂಟು ಲಾಗ್ ಎಕ್ಸ್ ಜಾಗಕ್ಕೆ 0 ಹಾಕಿದ್ರೆ ಲಾಗ್ 2 ಆಗುತ್ತದೆ. ಸೊ ಸಿ ಈಕ್ವಲ್ ಟು 13 ಲಾಗ್ 2. ವಾಪಸ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ ಫೋರ್ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ 2x ಮೈನಸ್ 13 times log modulus of x plus 2, and the value of c is plus 13 log 2. 13 log 2. We have to find y of -4. So that means we have to put x equal to -4. -4 whole power -4 whole square is 16 by 2 andre 8. So plus into minus is -8 minus 13 into log x ಜಾಗಕ್ಕೆ -4. ಸೊ ಇದನ್ನ x plus 2 divided by 13 ನೋಡಿ, ಕಾಮನ್ ತೆಗೆದ್ರೆ ಅವಾಗ ಈಸಿ ಆಗುತ್ತೆ. ಇಲ್ಲಿ -13 ಕಾಮನ್ ತೆಗೆದ್ರೆ ಅವಾಗ log m minus log n. ಸೊ ದೆನ್ ಇಟ್ ಬಿಕಮ್ಸ್ log ಮಾಡ್ಯುಲಸ್ ಆಫ್ x ಜಾಗಕ್ಕೆ 14 plus 2 divided by -4 plus 2 divided by 2. That is plus 8 minus 8 cancel ಆಗುತ್ತೆ. That is equal to -13 log of, I think we get -1. So that is log 1. So to any base it is equal to 0. ಈ ಮೈನಸ್ ಅನ್ನ ಅಲ್ಲಿ ಪವರ್ ತಗೊಂಡೋದ್ರೆ ಇಟ್ ಬಿಕಮ್ಸ್ ಪ್ಲಸ್. then it becomes, that is y of -4, it is equal to 0. Therefore y of -4 equal to 0. y of -4 equal to 0. That is the answer. That is option 1, first option. Next,
Next is question number 94. Question number 94. The solution of x square plus y square into dy equal to 4. So now you multiply both side by dx. Then it becomes x square into dx plus y square into dy. Question number 94. X square into dx plus y square into dy equal to 4 into dx. So actually idu kuda easy ide. So integrating both side we get x cube divided by 3. So plus y cube divided by 3 equal to 4x plus the integral constant, you take it as C1, 3 LCM ತೆಗೆದ್ರೆ ಅಲ್ಲಿ ಬರುತ್ತದು x cube plus y cube, so equal to 4 3s are 12x plus 3 C1, that is x cube plus y cube equal to 12x plus c, where c equal to 3 C1 is the solution of the given function. I think the answer is fourth option, x cube plus y cube equal to 12x. So plus C, fourth option. Next, question number 96. That is question number 96. The solution of dy by dx plus 2x of y equal to y. ಹೌದಾ 2xy equal to y ಅಂತ ಇದೆ. ಸೊ dy by dx equal to, ಸೊ ಎಡಗಡೆ ಭಾಗದಲ್ಲಿರೋ ಟರ್ಮನ್ ಬಲಗಡೆಗೆ ತಗೊಂಡೋಗಿ y ನ ಕಾಮನ್ ತೆಕ್ಕೊಳ್ಳಿ. ಸೊ dy by dx it is equal to, so y ಕಾಮನ್ ತೆಗೆದ್ರೆ ಅಥವಾ y minus 2xy, you take y common 1 minus 2x. ಈಗ ವೇರಿಯಬಲ್ ಸೆಪರೇಬಲ್ ಫಾರ್ಮ್ ಅಲ್ಲಿ ಇದೆ ಇದು. dy divided by y equal to 1 minus 2x into dx. Now you integrate both side. ಎರಡೂ ಕಡೆನೂ ಇಂಟಿಗ್ರೇಷನ್ ಮಾಡಿದ್ರೆ it becomes log y equal to integration of 1 ಅಂದ್ರೆ x minus x square plus c. Log y equal to x minus x square c, or you take this as c1. Therefore y equal to e to the power x minus x square plus c1, that is equal to e to the power x minus x square into e to the power c1. We know that e is an exponential constant. ಅದಕ್ಕೊಂದು ಪವರ್ ಕಾನ್ಸ್ಟೆಂಟ್ ಇದ್ರೆ ಟೋಟಲ್ ಆಗಿ ಮತ್ತು ಅದು ಕಾನ್ಸ್ಟೆಂಟ್ ಆಗುತ್ತೆ. ದೇರ್ಫೋರ್ ಇಟ್ ಬಿಕಮ್ಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದಿಷ್ಟನ್ನು ಸೇರಿಸಿ ನಾವು ಅದಕ್ಕೆ ಸಿ ಅಂತ ತಗೊಂಡ್ರೆ ವಿ ಗೆಟ್ ದ ಸೊಲ್ಯೂಷನ್. ಐ ಥಿಂಕ್ ದ ಆನ್ಸರ್ ಈಸ್ ಫಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್. ನಾವು ಕ್ವಶನ್ ನಂಬರ್ 97. Question number 97 is, that is, we have to find the order and the degree of the differential equation. X equal to 1 into dy by dx plus 1 by 2 factorial into dy by dx whole square. ಅದನ್ನ ಸಿಂಬಲ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ರೆ, so it becomes x equal to 1 plus dy by dx ಅಂದ್ರೆ y1 divided by 1 factorial, so that is y1 square divided by 2 factorial, y1 cube divided by 3 factorial plus etc. up to infinity. Now this is nothing but e to the power, so x ಜಾಗದಲ್ಲಿ y1 ಇದೆ, ಹಾಗಾಗಿ e to the power y1 ಆಗುತ್ತೆ. So this is nothing but ನಮಗೆ ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ಗೊತ್ತಿದೆ, that is because
e to the power x equal to 1 plus x divided by 1 factorial, x square divided by 2 factorial, x cube divided by 3 factorial up to infinite number of terms. ಆ ತರ ಇದ್ರೆ ಅದು e to the power x ಅಂತ ಬರ್ಕೊಳ್ತೀವಿ. ಅಲ್ಲಿ x ಜಾಗದಲ್ಲಿ y1 ರೀಪ್ಲೇಸ್ ಆಗಿದೆ, e to the power y1. e to the power y1 ಅಂದ್ರೆ ಅರ್ಥ ಅದು dy by dx. Therefore, definition of logarithm ಪ್ರಕಾರ dy by dx equal to log x to the base e. So, dy by dx equal to log x to the base e. So, therefore, first order derivative ಇರೋದ್ರಿಂದ, so order is 1, ಅದಕ್ಕೆ power ನನಗೆ 1 ಇರೋದ್ರಿಂದ degree is also 1. So, order is 1 and degree is also 1. Now, question number 98. Question number 98. The differential equations of the hyperbolas with coordinate axis. So, the differential equations of the hyperbolas with coordinate axis as the asymptotes ಅಂದ್ರೆ ನಾವಲ್ಲಿ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾದಲ್ಲಿ ಡಯಾಗನಲ್ಸ್ ಗಳನ್ನ ರೆಕ್ಟ್ಯಾಂಗಲಿನ ಡಯಾಗನಲ್ಸ್ ಅನ್ನ ಅಸಿಂಪ್ಟೋಟ್ಸ್ ಅಂತ ಕರೀತಾರೆ. Those are the tangents drawn to the hyperbola at infinity. Point touch ಆಗಲ್ಲ ಅದು. So those are called as the asymptotes ಅಂತ ಕರೀತಾರೆ. Here the asymptotes in the hyperbola they pass through the origin. So therefore here axis represents the asymptotes means ಒಂದು x axis ಇನ್ನೊಂದು y axis. x axis in a equation y equal to 0, y axis in a equation x equal to 0. So and hence the equations of the asymptotes they are given by x y equal to c square. x y equal to c square ಆಗುತ್ತೆ. So therefore ಇದನ್ನ derivative ಮಾಡಿದಾಗ then x into derivative of y ಅಂದ್ರೆ dy by dx equal to 0. x into dy by dx plus y into 1 andre y equal to 0 or x into dy plus y into dx equal to 0 is the differential equation. I think second option ಇಷ್ಟೇ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಆನ್ಸರ್ is second option ಅಥವಾ ಈ ಫಾರ್ಮ್ ಅಲ್ಲೂ ಕೊಡಬಹುದು ಅವರು. So now question number 99. Question number 99. Statement 1 andre the solution of the differential equation y equal to 5x minus c is dy by dx equal to 5. Andre the solution of the differential equation y equal to 5x minus c is y1 equal to 5. That is true ಆಗುತ್ತೆ, ಯಾಕಂದ್ರೆ dy by dx equal to 5 ಆಯ್ತು. So the statement 1 it is true. Now you come for the statement 2. The solution of the DE y equal to a into e power minus 2x plus b into e to the power 5x. ಇದನ್ನ ನಾವು ಸ್ಟೇಟ್ಮೆಂಟ್ 2 ಏನಿದೆ ಅಲ್ಲ ಅದರಲ್ಲಿ ಇದಕ್ಕೊಂದು ಜನರಲ್ ಆಗಿ ಒಂದು ಫಾರ್ಮುಲಾ ಗೊತ್ತಿದೆ. y equal to a into e to the power mx plus b into e power nx ಇದ್ರೆ ಸೊ ದ ಡಿಫರೆನ್ಷಿಯಲ್ ಈಕ್ವೇಶನ್ ಎರಡು ಸಲ ಡೆರಿವೇಟಿವ್ ಮಾಡ್ಕೋಬೇಕು. ಇಟ್ ಈಸ್ ಗಿವನ್ ಬೈ ದ ಫಾರ್ಮುಲಾ y2 minus of m plus n into y1 plus mn into y equal to 0. ಲಾಸ್ಟ್ ಕ್ಲಾಸಲ್ಲಿ ಮಾಡಬೇಕಾದ್ರೆ ಇದನ್ನ ಫಾರ್ಮುಲಾ ಹೇಳಿದೆ ಅದಕ್ಕೆ. ಸೊ ಹಿಯರ್ m equal to -2 ಕೊಟ್ಟಿದ್ದಾರೆ, n equal to 5 ಕೊಟ್ಟಿದ್ದಾರೆ. therefore y2 minus 3 y1 minus 5 2s are 10 y equal to 0. I think that is also true ಇದೆ, ಅದು ಕೂಡ true ಇದೆ. Now you come for the statement 3. The solution is given by. So statement 3 ನ ನಾವು ಡೆರಿವೇಟಿವ್ ಮಾಡ್ಕೋಬೇಕು.
ಸೊ ಎಷ್ಟು ಸಲ ಡೆರಿವೇಟಿವ್ ಮಾಡ್ಕೋಬೇಕು ಅಂತಂದ್ರೆ y3. ಸೊ 3 times we have to differentiate. So but that answer it is not true. So therefore first statement is true, second statement is true, but the third statement adu true baralla. ನೀವು try ಮಾಡಿ ನೋಡಿ, true baralla adu. So therefore 1 and 2 are the correct statement. I think that is the answer 3. 1 and 2 are the correct statements. So now question number 102. Question number 102 is the integrating factor of dy by dx. So ಬಲಗಡೆ ಭಾಗನ 1 by x plus y by x ಅಂತ ಬರೆದು ಅಲ್ಲಿ 2 y ಬರುತ್ತೆ, ಅಲ್ಲಿ ಕಾಮನ್ ತೆಕ್ಕೋಬೇಕು. dy by dx. Question number 102. dy by dx plus y ಕಾಮನ್ ತೆಗೆದ್ರೆ 1 minus 1 by x ಆಗುತ್ತೆ, ಈಕ್ವಲ್ ಟು 1 by x ಅದು ಈಕ್ವಲ್ ಟು 1 by x. ನಾವು ದಿಸ್ ಇಸ್ p of x ಆಗುತ್ತೆ, ಅದು q of x ಆಗುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಕ್ವಲ್ ಟು e to the power integral of 1 minus 1 by x into dx ಈಕ್ವಲ್ ಟು e to the power integration of 1 ಅಂದ್ರೆ x minus log x. ಸೊ ಇಲ್ಲೇನ್ ಮಾಡಬೇಕು ಅಂದ್ರೆ ಇದನ್ನ e to the power x into e to the power minus log x ಅಂತ ಬರೆದ್ರೆ ಅವಾಗ e to the power x into ಇದು e to the power log of minus power ಅಂದ್ರೆ ಇದು ಒಳಗೆ 1 by x ಆಗುತ್ತೆ. ಸೊ ದಟ್ ಈಸ್ e to the power x divided by x ಆಗುತ್ತೆ, into 1 by x ಅಂದ್ರೆ x. That is the integrating factor. So now question number 104. The solution of dy by dx equal to x square plus y square divided by xy. ಇದು ಹೋಮೋಜೀನಿಯಸ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ ಹೋಮೋಜೀನಿಯಸ್. ಇದು ಈಕ್ವಲ್ ಟು x square plus y square divided by x into y. ಸೊ ಡಿವೈಡ್ ಮಾಡ್ಕೊಳ್ಳಿ, ಒಂದು x ಕ್ಯಾನ್ಸಲ್ ಆದ್ರೆ x by y, ಒಂದು y ಕ್ಯಾನ್ಸಲ್ ಆದ್ರೆ y by x. Now we have to take y by x equal to v or y equal to v into x. ಇದನ್ನ ಡೆರಿವೇಟಿವ್ ಮಾಡಿದ್ರೆ we get dy by dx equal to, so v into x derivative 1, so x into dv by dx. ಸೊ ಅದನ್ನ ಡೆರಿವೇಟಿವ್ ಮಾಡಿಕೊಂಡು ಈಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ dy by dx ಬದಲು v plus x into dv by dx. So equal to x by y ಅಂದ್ರೆ you write it as 1 by v plus y by x ಅಂದ್ರೆ v, ಇದು ಕ್ಯಾನ್ಸಲ್ ಆಗುತ್ತೆ. ಈಗ ಯಾವಾಗಲೂ ಹೋಮೋಜೀನಿಯಸ್ ಅಲ್ಲಿ ನೋಡಿ, ಅದು ಕೂಡ 1 ಮಾರ್ಕ್ ಕ್ವಶನ್ ಅಲ್ಲಿ ಕೇಳಿದ್ದಾರೆ. To solve the homogeneous DE, so first we have to take the substitution y by x equal to v or x by y equal to v. ನಂತರ ಅದನ್ನ ಡೆರಿವೇಟಿವ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಾದ್ಮೇಲೆ ಇದು ವೇರಿಯಬಲ್ ಸಪರೇಬಲ್ ಫಾರ್ಮಿಗೆ ರೆಡ್ಯೂಸ್ ಆಗುತ್ತೆ. ಅದರ ಮೂಲಕ ಸಾಲ್ವ್ ಮಾಡ್ಕೋಬೇಕು. ದಟ್ ಈಸ್ v ಇಂಟು ಡಿ ವಿ ಈಕ್ವಲ್ ಟು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಎರಡೂ ಕಡೆಗೂ ಇಂಟಿಗ್ರೇಷನ್ ಮಾಡ್ಕೊಳ್ಳಿ. ದಟ್ ಈಸ್ v ಸ್ಕ್ವೇರ್ ಡಿವೈಡೆಡ್ ಬೈ 2 ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ಸಿ. ಸೊ ಲಾಗ್ ಎಂ ಪ್ಲಸ್ ಲಾಗ್ ಎನ್. ಈಗ v ಬದಲು v ಸ್ಕ್ವೇರ್ ಅಂದ್ರೆ y ಸ್ಕ್ವೇರ್ ಬೈ 2x ಸ್ಕ್ವೇರ್, ಇಟ್ ಈಸ್ ಈಕ್ವಲ್ ಟು ಲಾಗ್ ಸಿ ಇಂಟು ಎಕ್ಸ್ ಆಯ್ತು. ಇದು ಬೇಸ್ ಇ, ಲಾಗ್ ಸಿ ಎಕ್ಸ್ ಆಯ್ತು. ಈಗ ನಮಗ್ ಬೇಕಾಗಿರೋದು ದಟ್ ಈಸ್ ದೇರ್ ಫೋರ್ ಸಿ ಎಕ್ಸ್ ಈಕ್ವಲ್ ಟು ಲಾಗರಿದಮ್ ಡೆಫಿನೇಷನ್ ಯೂಸ್ ಮಾಡ್ಕೊಂಡ್ರೆ ಸಿ ಇಂಟು ಎಕ್ಸ್ ಈಕ್ವಲ್ ಟು ಇ ಟು ದಿ ಪವರ್ y square by 2x square. That is the solution. I think option 2, second option. Cx equal to e power y square by 2x square.
That is the solution. Next question. The rate of increase, I think we have solved this in the textbook problem also. Text ಅಲ್ಲಿ ಏನು ಸಾಲ್ವ್ ಮಾಡ್ಬೇಕಾದ್ರೆ ಕೂಡ ಇದೇ ತರನೇ ಲೆಕ್ಕ ಇದೆ ಅದಲ್ಲಿ ಅಲ್ಲೂ. The rate of increase of bacteria in a culture, it is proportional to the number of bacteria present, and it is found that the number doubles in 5 hours. ಅಂದ್ರೆ when time is 5 hours, then we get the double number of bacteria. Calculate how many times the bacteria may be expected to grow at the end of 15 hours. So time 15 hours ಆದಾಗ so number of times bacteria ಎಷ್ಟು ಅದು ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಕಂಡುಹಿಡ್ಕೋಬೇಕು. So let P represent the number of bacteria. Let P denote number of bacteria. Number of bacteria, and it is given that the rate of increase of bacteria, so andre dP by dt, it is proportional to number of bacteria present. Andre given that, so dP divided by dt, it is proportional to P. So bacteria present ಅದಕ್ಕೆ ಅದು proportional ಆಗಿ ಇದೆ ಅಂತ ಕೊಟ್ಟಿದ್ದಾರೆ ಅವರು. So now we have to, that is dP divided by dt, it is equality symbol ಹಾಕೊಂಡ್ರೆ you take it as k into P, therefore dP variables ಗಳನ್ನ ಸಪರೇಟ್ ಮಾಡಿ k constant into dt, ಇವಾಗ ಇಂಟಿಗ್ರೇಷನ್ ಮಾಡ್ಕೊಳ್ಳಿ. that is log P, it is equal to k into T plus C, or C1 C ಅಂತ ತೋಳಿ. Now you take this as equation 1. So initial time ಅಂದಾಗ when t equal to 0, time 0 ಇದ್ದಾಗ then we get same ಹಿಂದೆ ಹೆಂಗ್ ಮಾಡಿದೀವಲ್ಲ ಅದೇ ತರನೇ, when t equal to 0 and p equal to p1, then we get ಅದಕ್ಕೆ ಹಾಕೊಳ್ಳಿ log p1, it is equal to C, ಯಾಕಂದ್ರೆ ಇದು 0 ಆಗುತ್ತೆ C ಆಗುತ್ತೆ, therefore C equal to log p1. Substituting in 1 ಹಾಕೊಳ್ಳಿ, equation 1 ಗೆ substitute ಮಾಡಿ, we get log P, it is equal to k into T plus log p1. Log p1 equation 2. ಈಗ again it is given that, so when t equal to 5, time 5 ಇದ್ದಾಗ 5 hours ಇದ್ದಾಗ ಬ್ಯಾಕ್ಟೀರಿಯಾ ಡಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. that is P equal to 2P1. so P equal to 2P1 ಆದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ K ಸಿಗುತ್ತೆ. that is log of 2P1 minus log P1 equal to 5K. So log m minus log n ಅಂದ್ರೆ log m by n, ಅದನ್ನ ಹಾಕಿದ್ರೆ we get log 2 equal to 5K, therefore K equal to 1 by 5 into log 2. K equal to ಎಷ್ಟು ಸಿಗುತ್ತೆ 1 by 5 into log 2. ಈಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಈಕ್ವೇಶನ್ 2 ಗೆ ಸಬ್ಸ್ಟಿಟ್ಯೂಟ್ ಮಾಡಿ, then we get equation 2 substitute ಮಾಡ್ಕೊಳ್ಳಿ. substituting in 2, in equation 2 we get log P equal to K value 1 by 5 into 1 by 5 ಅಂದ್ರೆ T divided by 5 into log 2. so 1 by 5 into log 2, that is K value plus log P1. log P1. ಈಗ
t equal to 15 ಹಾಕೊಳ್ಳಿ. When t equal to 15, then we get, when t equal to 15, then we get log of, ಇದನ್ನ ಈ ಕಡೆ ತಗೊಂಬಂದ್ರೆ p divided by p1 ಆಯ್ತು, equal to 15, t value 15 by 5 into log 2. 5 ones are 5 3s are, so therefore 3 log 2 ಆಗುತ್ತೆ. So 3 log 2 ಅಂದ್ರೆ it is nothing but log 8. That is log of p divided by p1. So therefore p divided by p1 equal to 8 implies p equal to 8 times p1 ಅಂದ್ರೆ it ಎಷ್ಟು ಜಾಸ್ತಿ ಆಗುತ್ತಂದ್ರೆ 8 times of p1. I think the option is 8 times ಅಂತ ಏನಿದೆ ನೋಡಿ, option 3. So 8 times at the, when t equal to 15 hours, the bacteria, so it increased 8 times of p1. Next question number 106. Question number 106. If m and n are the degree and order of the given differential equation, we have to find m plus n divided by m minus n. So ಬಲಗಡೆ ಭಾಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆ, ಎಡಗಡೆ ಭಾಗದಲ್ಲಿ ಫಸ್ಟ್ ಆರ್ಡರ್ ಡೆರಿವೇಟಿವ್ ಸ್ಕ್ವೇರ್ ಇದೆ. 2/3 1/3 ರಾಡಿಕಲ್ ಸೈನ್, ಅದನ್ನ ಕ್ಯೂಬಿಂಗ್ ಬೋತ್ ಸೈಡ್ ಮಾಡ್ಕೋಬೇಕು. ಕ್ಯೂಬಿಂಗ್ ಬೋತ್ ಸೈಡ್ ಮಾಡಿದ್ರೆ 1 plus y1 square whole square equal to, so y2 cube ಆಗುತ್ತೆ. ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ is 2, therefore order is 2. ಒಂದೇ ಕಡೆ ಇದೆ, ಹಾಗಾಗಿ ಡಿಗ್ರಿ ಈಸ್ 3. ಸೊ ಆರ್ಡರ್ ನ m ಅಂತ ತಗೋಬೇಕು, ಡಿಗ್ರಿನ n ಅಂತ ತಗೊಂಡ್ರೆ ಒಂದು ಕ್ವಶನ್ ನೋಡ್ಕೊಳ್ಳಿ ಅಲ್ಲಿ. ಇಫ್ m ಈಸ್ ದ ಡಿಗ್ರಿ, m ಈಸ್ ಡಿಗ್ರಿ, ಇದು m ಆಗುತ್ತೆ. And order is n, then m plus n divided by m minus n, add ಮಾಡಿದ್ರೆ 5 ಆಗುತ್ತೆ, ಇದು 1 ಆಗುತ್ತೆ, equal to 5. I think the option is third option. This is 106. Next question number 107. Y equal to, question number 107. If y equal to a into e to the power x plus b into e to the power 2x plus c into e to the power 3x, ಈ ತರ ಕೊಟ್ಟಿದ್ದಾರೆ ನೋಡಿ. So we have to, there are 3 arbitrary constants and hence we have to differentiate thrice, then we get order 3 ಇರುವಂತಹ ನಮಗೆ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ಮ್ ಆಗುತ್ತೆ. ಅದನ್ನ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಫಾರ್ಮ್ ಮಾಡಿ ಪಿ ಕ್ಯೂ ಆರ್ ಎಸ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ಹಿಯರ್ ಆಲ್ಫಾ ಈಕ್ವಲ್ ಟು 1, ಎ ಇಂಟು ಇ ಟು ದಿ ಪವರ್ ಎಂ ಎಕ್ಸ್ ಆ ತರದಲ್ಲಿದೆ. ಸೊ ಇದು ಬೀಟಾ ತಗೊಳ್ತಾರೆ, ಎಂ ಎನ್ ಅದರ ಬದಲು ಆಲ್ಫಾ ಬೀಟಾ ಗಾಮಾ ಅಂತ ತಗೊಳ್ತಿದೀವಿ. ಸೊ ಅಂಡ್ ಗಾಮಾ ಈಕ್ವಲ್ ಟು 3. The cubic equation it is given by the formula, cubic not equation, third order derivative, alpha plus beta plus gamma into y2 minus ಆದ್ಮೇಲೆ ಪ್ಲಸ್. ಈಗ ಎರಡೆರಡು ತಗೋಬೇಕು, ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಂಟು ವೈ ವೈ, ನೆಕ್ಸ್ಟ್ ಪ್ಲಸ್ ಆದ್ಮೇಲೆ ಮೈನಸ್ ಆಲ್ಫಾ ಬೀಟಾ ಗಾಮಾ. ಸೊ y ಇದು y2 ಆಗುತ್ತೆ, ಇದು y1 ಆಗುತ್ತೆ, ಇದು y ಈಕ್ವಲ್ ಟು 0. ಈಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ಕೊಳ್ಳಿ. ದಟ್ ಈಸ್ ಥರ್ಡ್ ಆರ್ಡರ್ ಡೆರಿವೇಟಿವ್ ಮೈನಸ್ 3 ಆಡ್ ಮಾಡಿದ್ರೆ 6 ಆಗುತ್ತೆ y2. ಆಲ್ಫಾ ಬೀಟಾ ಅಂದ್ರೆ 2, ಬೀಟಾ ಗಾಮಾ ಅಂದ್ರೆ 6, ಅಲ್ಲಿಗೆ 8 ಆಯ್ತು. ಗಾಮಾ ಆಲ್ಫಾ ಅಂದ್ರೆ 3 ಅಂದ್ರೆ ಅಲ್ಲಿಗೆ 11 ಆಗುತ್ತೆ.
plus 11 into y1 alpha beta gamma minus 6y equal to 0. ಈಗ ಅವ್ರು ಕೊಟ್ಟಿರೋ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿದಾಗ ವಿ ಹ್ಯಾವ್ p equal to 1, q equal to minus 6, r equal to 11 and s equal to minus 6, which is in the second option. So p, q, r, s adu second option nallide. So that is the solution of the given DE. So now you take question number 109. Question number 109. A particular solution of the DE dy by dx equal to, ಇಲ್ಲಿ ಹೋಲ್ ಸ್ಕ್ವೇರ್ ಇರೋದ್ರಿಂದ ಒಳಗಡೆ ಭಾಗ ಏನಿದೆ ಅಲ್ಲ ಎಕ್ಸ್ ಪ್ಲಸ್ 9y ಟೇಕ್ ಎಕ್ಸ್ ಪ್ಲಸ್ 9y ಈಕ್ವಲ್ ಟು ಝೆಡ್ ಅಂತ ತಗೊಂಡು ನೆಕ್ಸ್ಟ್ dy by dx ತೆಗೆದು dz by dx ಬರುತ್ತೆ. ವೇರಿಯಬಲ್ ಸಪರೇಟ್ ಮಾಡಿಕೊಂಡು ಆನ್ಸರ್ ಮಾಡ್ಕೋಬೇಕು. ಸಿ ವ್ಯಾಲ್ಯೂ ಕಂಡುಹಿಡಿಯಕ್ಕೆ put x equal to 0 and y equal to 1 by 27. So question number 109. Question number 108 ಮಾಡಬೇಕಿತ್ತು ಅನ್ಸುತ್ತೆ. ನೆಕ್ಸ್ಟ್ dy by dx equal to x plus 9y whole square. Take z equal to x plus 9y, that is dz by dx equal to 1 plus 9 into dy by dx. So therefore 9 times dy by dx equal to, so dz by dx minus 1. So ಇದನ್ನ 9 ಇಂದ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಅವಾಗ ಈಸಿ ಆಗುತ್ತೆ. 9 times dy by dx equal to 9 times x plus 9y whole square. So therefore equation 1 becomes 9 into dy by dx ಬದಲು dz divided by dx. So minus 1 equal to 9z square. So therefore dz by dx equal to, so therefore dz by dx, it is 1 ಈ ಕಡೆ ತನ್ನಿ, it is equal to 3z whole square plus 1 square. ಈಗ ವೇರಿಯಬಲ್ಸ್ ಗಳನ್ನ ಸಪರೇಟ್ ಮಾಡಿ dz divided by 3z square plus 1 square. So 3z whole square ಅದು equal to dx. ಈಗ ಇಂಟಿಗ್ರೇಷನ್ ಮಾಡಿ. Now this is in the form of 1 divided by a square plus f of x whole square. ಇದರ ಡೆರಿವೇಟಿವ್ ಪಾರ್ಟ್ ಬೇಕು, ಅದಕ್ಕೆ 3z ಡೆರಿವೇಟಿವ್ is 3 ಉಳ್ಕೊಳ್ಳುತ್ತೆ. You multiply and divide by 3 ಮಾಡಿ, ಅಲ್ಲಿಗೆ 1 plus 3z whole square, ಇದು 1 square equal to integration of dx. So now that is 1 by a, here a value is 1 by 3 into 1 by a into tan inverse of f of x by a, so equal to x plus c. So x plus c. So therefore 1 by 3 into, ಅದು c ಬದಲು c1 ಅಂತ ತಗೊಳ್ಳಿ, c1 ಅಂತ ತಗೊಂಡು ಈಗ ಅದನ್ನ c1 ವ್ಯಾಲ್ಯೂನ ಕಂಡುಹಿಡಿಯಕೋಬೇಕಲ್ಲಿ 3 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅದನ್ನ c ಅಂತ ತಗೊಂಡು put x equal to 0 and substitute ಮಾಡ್ಕೊಳ್ಳಿ. Therefore so now tan inverse of 3z ಅಂದ್ರೆ 3 into z ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, that is 3x plus 27y equal to 3x 3 ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ
plus 3c1. You take this as idana c anta togoli, where c equal to 3c1. Now you put x equal to 0 and y equal to 1 by 27. Then we get tan inverse of 1 ಉಳಿಯುತ್ತೆ ನೋಡಿ, ಇದು 0. 1 by 27 cancel ಆದರೆ 1 equal to x 0 plus c implies c equal to pi divided by 4. ವಾಪಸ್ ಇದಕ್ಕೆ ಹಾಕಿ ಬರೀರಿ. So therefore we get tan inverse of 3x plus 27y, it is equal to 3x plus pi by 4. 3x plus pi by 4 ಅಥವಾ ಇದರಲ್ಲಿ 3 ಕಾಮನ್ ತೆಗೆದು ಬರೆದಿರೋರು 3x plus 27y equal to tan of 3 ಕಾಮನ್ ತೆಗೆದ್ರೆ x plus 4 3s are 12. That is the answer. Answer 3, third option. 3x plus 27 equal to tan of 3 into x plus pi by 12. Sorry, I think the option is tan of first option. First option is the right answer. Next, question number 111. Question number 111. The order of the differential equation of all the circles of given radius A is, all the circles of given radius is given means it becomes a constant. So therefore the circle equation, it is given by x minus h whole square plus y minus k whole square equal to radius is a square. Now this is a constant. H and k are parameters. And hence we have to differentiate twice. Hence we have to differentiate twice. Means we get order as 2, second order derivative sigutte. So I think second order derivative, that is second option. Now question number 113. Y dash means dy by dx equal to e to the power minus 2y, given that y equal to 0 when x equal to e. X equal to e iddaga y equal to 0 kottidare. So now we have to find x when y equal to 1 by 2. So dy by dx, y dash means 1 by e to the power 2y. ಇದನ್ನ ವೇರಿಯಬಲ್ ಸಪರೇಬಲ್ ಮಾಡ್ಕೊಳ್ಳಿ. e to the power 2y into dy equal to dx. ಇವಾಗ ಇಂಟಿಗ್ರೇಷನ್ ಮಾಡಿ. That is e to the power 2y divided by 2 equal to x plus c. So now you put x equal to 0 and put y equal to 0 and x equal to e. Then y 0 hakadre e to the power 0 divided by 2 x equal to e. So allige implies c equal to 1 by 2 minus e. The value of c is 1 by 2 minus e. Idಕ್ಕೆ ಹಾಕಿ ಬರೀರಿ. That is e to the power 2y divided by 2 equal to x plus 1 by 2 minus e. So therefore ಈಗ ನಾನು ಇದನ್ನ x value ಕಂಡುಹಿಡ್ಕೋಬೇಕು. y value 1 by 2 ಹಾಕಿ x value ನ ಕಂಡುಹಿಡ್ಕೊಳ್ಳಿ. Put y equal to
1 by 2 and find x. So that is e to the power 1 ಆಗುತ್ತದು 1 by 2 equal to x plus 1 by 2 minus e. ಇದನ್ನ ಈ ಕಡೆಗೆ ತಗೊಂಡೋಗಿ e 1 by 2 plus 1 times ಅಂದ್ರೆ 3 by 2 times e equal minus 1 by 2 equal to x, or x equal to 3e minus 1 divided by 2. X equal to 3e minus 1 divided by 2, option 3, third option. So third option ಅಲ್ಲಿ 1 by 2 ವರೆಗೆ ಬರೆದು ಬ್ರಾಕೆಟ್ ಅಲ್ಲಿ 3e minus 1 ಅಂತ ಬರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 115. If a car passes through the point that is 1 comma minus 2 and has a slope of the tangent at any point x comma y on it as slope of the tangent andre adu dy by dx, then the curve it also passes through the point. Option ಅಲ್ಲಿ ಯಾವುದು ನಮಗೆ ಸ್ಯಾಟಿಸ್ಫೈ ಆಗುತ್ತೋ ನೋಡಿಕೊಂಡು ಆನ್ಸರ್ ಅನ್ನು ಬರೀಬೇಕು. That is the slope of the tangent ಅಂದ್ರೆ dy by dx, ಅದನ್ನ ಸಪರೇಟ್ ಮಾಡಿಕೊಂಡು ಇಂಟಿಗ್ರೇಷನ್ ಮಾಡಿ ಸೊಲ್ಯೂಷನ್ ಕರ್ವ್ ಕಂಡುಹಿಡಿಯಿರಿ. ಇಟ್ ಪಾಸಸ್ ಥ್ರೂ ದ ಪಾಯಿಂಟ್ 1 ಕಾಮಾ ಮೈನಸ್ 2 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಗಿವನ್ ದಟ್ dy by dx equal to x square minus 2y divided by x, or dy by dx ಇದನ್ನ ಡಿವೈಡ್ ಮಾಡ್ಕೊಳ್ಳಿ, ಇದೆಲ್ಲ ಇದನ್ನ ಎಡಗಡೆಗೆ ತನ್ನಿ, ಪ್ಲಸ್ 2 by x into y equal to 1x ಕ್ಯಾನ್ಸಲ್ ಆದ್ರೆ so we get 1x ಉಳ್ಕೊಳ್ಳುತ್ತೆ. This is p of x and this is q of x. So equation 1, you find the integrating factor e to the power integral of 2 by x into dx e to the power 2 times log x e to the power log x square. Therefore the integrating factor is x square. So therefore general solution of the DE1 is given by y into integrating factor equal to integral of x into integrating factor is x square into x andre x cube into dx. It is x power 4 divided by 4 plus c. It is given that it passes through the point 1 comma minus 2. So the solution curve, it passes through the point 1 comma minus 2. So that is x ಜಾಗಕ್ಕೆ 1 ಹಾಕಿದ್ರೆ minus 2, it is equal to x to the power 4. 1 ಗೆ ಎಷ್ಟೇ ಪವರ್ ಬಂದ್ರು 1 by 4 plus c implies c equal to minus 2 minus 1 by 4 minus 9 by 4. C value is minus 9 by 4. ವಾಪಸ್ ಇದಕ್ಕೆ ಹಾಕಿ ಬರೀರಿ. That is y into x square. It is equal to x to the power 4 divided by 4 minus 9 by 4. Or we can write this as also 4x square y equal to x to the power 4 minus 9. That is, now we have to check which option satisfies this solution curve. ಈ ಕರ್ವ್ ನ ಯಾವುದು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ನಾವೀಗ ಚೆಕ್ ಮಾಡಿಕೊಂಡ್ರೆ ಸೊ ಅವಾಗ ಆನ್ಸರ್ ಏನ್ ಬರುತ್ತೆ ನೋಡಿ. ಸೊ ಫಸ್ಟ್ ಆಪ್ಷನ್ minus root 2 comma 1 minus root 2 whole square is 2. 8 minus 1 ಅಂದ್ರೆ 7 ಬರಲ್ಲ. ನೆಕ್ಸ್ಟ್ ಯು ಟೇಕ್ ಸೆಕೆಂಡ್ ಆಪ್ಷನ್, ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ 3, y ವ್ಯಾಲ್ಯೂ 0 ಹಾಕಿದ್ರೆ ಇದು 0 ಆಗುತ್ತೆ, ಮೈನಸ್. ಸೊ ರೂಟ್ 3 ಹೋಲ್ ಪವರ್ 4 ಅಂದ್ರೆ 9 ಆಯ್ತು, minus 9 equal to minus 9. Therefore option 2, second option satisfies. Therefore
Option 2 is the required answer. Next, question number 121. Question number 121. We have to solve the general solution of dy by dx equal to e to the power x minus y into e to the power x minus e to the power y. So now dy by dx 121, that is dy by dx, it is equal to 1 by e to the power x by e to the power y into e to the power x minus e to the power y. So that is e to the power y cross multiply madadre e to the power y into dy, it is equal to e to the power 2x minus e to the power x into e to the power y. So that is e to the power x into e to the power y or e to the power y into dy. Idu dx agutte into dx. So e to the power y into dy by dx ತಗೊಳ್ಳಿ. E to the power y into dy by dx, it is equal to plus e to the power x into e to the power y equal to e to the power 2x. So now you take substitution, take e to the power y equal to t. So idunna derivative ಮಾಡ್ಕೊಳ್ಳಿ, implies e to the power y into dy by dx equal to dt divided by dx. So now idara badalu we get implies dt by dx plus e to the power y andre t into e to the power x equal to e to the power 2x. Now this becomes linear DE in terms of x and t ಎರಡಲ್ಲಿ ಬಂದಿದೆ ಇಲ್ಲಿ. So now this is p of x. Therefore integrating factor equal to integral of e to the power x. E to the power x derivative is e to the power, integration is e to the power x. The solution, general solution is given by t into integrating factor. It is equal to integral of that is e to the power integrating factor into e to the power 2x into dx. E to the power 2x into dx. ಈಗ take e to the power x equal to z ಅಂತ ತಗೋಬೇಕು. So take e to the power x equal to z, e to the power x equal to dz divided by dx. Therefore e to the power x into dx equal to dz. Right side ಗೆ ಮಾತ್ರ ತಗೋಬೇಕು ಅದನ್ನ. So now this is equal to integral of e to the power x ಬದಲು z ಆಯಿತು, e to the power z. ಇದು e to the power x ಬದಲು ಒಂದು e to the power x ಬೇರೆ, ಇನ್ನೊಂದು e to the power x ಬೇರೆ. ಅವಾಗ ಇಂಟು z, e to the power z ಇದನ್ನ ಸ್ಪ್ಲಿಟ್ ಮಾಡಿ ಇದಿಷ್ಟರ ಬದಲು dz ಆಗುತ್ತೆ. So now integration by parts ಮಾಡಿದ್ರೆ ಇದನ್ನ into z minus 1 plus c1 t into e to the power x. ಈಗ z ಬದಲು e to the power x ಹಾಕೊಳ್ಳಿ, that is t into e to the power x equal to e to the power x into e to the power x minus 1 plus c. ಈಗ ಡಿವೈಡ್ ಬೈ e to the power x ಇಂದ ಡಿವೈಡ್ ಮಾಡಿ, t ಬದಲು t ಅಂದ್ರೆ e to the power y ಅದು, that is e to the power y, it is equal to
e to the power x minus 1 plus c divided by ಅದು e to the power ಮೇಲೆ minus e to the power x. So that is the solution of the given dE. Is the solution of the given dE. The option is e to the power y equal to e to the power x minus 1. So plus c into first option. So we shall continue in the next class. Thank you, students.